ಎಲ್ಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೂಡ ನಾವು ಕಂಪ್ಲೀಟ್ ಆಗಿ ನಾವು ಪರ್ಸನಲಿ ಒಂದು ಭೇಟಿ ಮಾಡಿ ಫಸ್ಟ್ ಸ್ಟೇಷನಲ್ಲಿ ಏನು ನಡೀತಾ ಇದೆ, ಎಷ್ಟು ಸ್ಟ್ರೆಂತ್ ಇರ್ತದೆ, ಸ್ಟೇಷನಲ್ಲಿ ಏನು ಸಮಸ್ಯೆ ಮತ್ತು ಸ್ಟೇಷನ್ ವ್ಯಾಪ್ತಿಯಲ್ಲಿ ಏನೇನು ಆಕ್ಟಿವಿಟೀಸ್ ನಡೀತಾ ಇದೆ, ರೌಡಿಸಮ್ ಇದೆ ಮತ್ತು ಕ್ರೈಮಲ್ಲಿ ಯಾವ ಥರ ಕ್ರೈಮ್ಸ್ ನಡೀತಾ ಇರ್ತದೆ, ಮಾದಕ ವಸ್ತುಗಳು ಎಷ್ಟು ಉಪಯೋಗ ಮಾಡ್ತಾ ಇದ್ದಾರೆ. ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಗರ್ದಿಗಮತ್ ಪೇಜ್ ಫಾಲೋವರ್ ಆಗಿರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಒಟ್ಟಾರೆ ನಾವು ವಿಶೇಷವಾಗಿ ಚಲೋ ಮಾಡಿದ ಅಧಿಕಾರಿಗಳನ್ನ ಅವ್ರಿಗೆ ಸಲಹಾ ಸೂಚನೆ ಹೆಂಗೆ ನಡ್ಕೋಬೇಕಂತ ಹೇಳ್ತಿರ್ತವೆ. ಕೆಲವು ಮಂದಿ ಏನು ಸೂಚನೆ ಕೊಟ್ಟರು ಸುಧಾರಿಸಿದ ಪರಿಸ್ಥಿತಿ ಒಳಗೆ ಬೆಳಗಾವಿ ಜಿಲ್ಲೆದಾಗ ಅಧಿಕಾರಿಗಳು ಅದಾರ. ಯಾಕಂದ್ರೆ ಅವ್ರಿಗೆ ದೊಡ್ಡ ದೊಡ್ಡ ವಸೀಲಿಗಳು ಇರ್ತಾವೆ, ಅವ್ರಿಗೆ ಯಾರೂ ಕೈ ಹಚ್ಚೋದಿಲ್ಲ. ಯಾವ ಅಧಿಕಾರಿನ ಯಾವ ಮೇಲಿನ ಅಧಿಕಾರಿ ಇನ್ಕ್ವೈರಿನ ಮಾಡೋದಿಲ್ಲ. ಯಾಕಂದ್ರೆ ಅಂಥ ದೊಡ್ಡ ದೊಡ್ಡ ಹೆಸರುಗಳು ಹೇಳಿ ಭಾಳ ದಿವಸದಿಂದ ಇಲ್ಲೇ ಠಿಕಾಣಿ ಹೋಗ್ಕೊಂಡು ಕುಂತಾರೆ ಅವ್ರು. ಟೈಮ್ ಬಂದಾಗ ನೋಡೋಣ. ಈಗ ಬೆಳಗಾವಿಯ ಗ್ರಾಮೀಣ ಅಂದರೆ ಬೆಳಗಾವಿ ಜಿಲ್ಲಾ ಎಸ್ ಪಿ ಆಗಿ ಕೆ ರಾಮರಾಜನ್ ಅಂತ ತಮಿಳುನಾಡು ಮೂಲದವರವರ ಕೆಮಿಕಲ್ ಇಂಜಿನಿಯರ. 2017 IPS ಬ್ಯಾಚ್. ಈಗಾಗಲೇ ಅವರ ಕೊಡಗು ಎಸ್ ಪಿ ಆಗಿದ್ದರು. ಬೆಂಗಳೂರು ಸಿಟಿ ಕಮಾಂಡೆಂಟ, DCP ಆಗಿ ಹುಬ್ಬಳ್ಳಿ ಧಾರವಾಡದಾಗೂ ಸೇವಾ ಸಲ್ಲಿಸಿದ್ದಾರೆ. ಈಗ ಅವರ ಮಾನ್ಯ ಬಂದ ಜಾಯಿನ್ ಆದಮ್ಯಾಗ ಒಟ್ಟಾರೆ ಬೆಳಗಾವಿಯ ಈ ಒಂದು ಬೆಳಗಾವಿ ಜಿಲ್ಲಾ ಅನೇಕ ಪೊಲೀಸ್ ಸ್ಟೇಷನ್ದಾಗ ಆಟೋಮೆಟಿಕ್ಕಾಗಿ ಈ ಕಾನೂನು ಬಾಹಿರ ಚಟುವಟಿಕೆಗಳು ಏನು ನಡೀತಾವಲ್ಲ ಕಡಿಮೆ ಆದಂಗೆ ಕಾಣತ್ತಾವೆ. ಪೂರ್ಣೇನು ಬಂದಾಗಿಲ್ಲ. ಹಗಲಿ ಮಾಡೋದು ರಾತ್ರಿ ಮಾಡತ್ತಾರಂತ ಸುದ್ದಿ ಐತೆ. ಆದ್ರೆ ರಾಮರಾಜನ್ ಅವ್ರ ಬಗ್ಗೆ ಅಂಜಿಕೆ ಅಂತೂ ಬೆಳಗಾವಿ ಜಿಲ್ಲಾದಾಗ ಭಾಳ ಆಗೈತೆ. ಯಾಕಂದ್ರೆ ಅವ್ರು ಬಂದಾಗನ ನಾವು ಈ ಕಾನೂನಿಗೆ ಅಂಜಬೇಕು ಪೊಲೀಸರಿಗೆಲ್ಲ ಅಂತ ಹೇಳ್ತಾರೆ ಅವ್ರು. ಅಂದಾಗ ಅವರ ಎಲ್ಲೇ ಹೋದಲ್ಲಿ ಒಂದು ರಾಮದುರ್ಗ ಸ್ಟೇಷನ್ಗೆ ಹೋದ್ರು, ಗೋಕಾಕ, ಅತನಿ, ಯಲ್ಲಾಮಗುಡ್ಡ ಎಲ್ಲೇ ಹೋದಲ್ಲಿ ದಿಢೀರಾಗಿ ಭೇಟಿ ಮಾಡಿ ಒಂದು ಜನರು ಮತ್ತು ಪೊಲೀಸರು ಸಾಮರಸ್ಯದಿಂದ ಇರಬೇಕು, ಪೊಲೀಸರಂದ್ರೆ ಭಯ ಪಡುವ ಅವಶ್ಯಕತೆ ಇಲ್ಲ ಅಂತ ಅವ್ರು ತಿಳುವಳಿಕೆ ಹೇಳೋದು. ಮತ್ತು ಆಯಾ ಪೊಲೀಸ್ ಸ್ಟೇಷನ್ದಾಗ ಏನೇನು ಇಲ್ಲಿಗಲ್ಲ ನಡೀತಾವೋ ಅದನ್ನು ಹತೋಟಿಗೆ ತರಬೇಕಂತೂ ತಾವು ಹೇಳತ್ತಾರಂತ ಸುದ್ದಿ ಐತೆ. ಅಂದರೆ ಒಟ್ಟಾರೆ ಈಗ ಈ ಹಗಲಿ ಮಾಡೋ ಕೆಲಸ ಸ್ವಲ್ಪ ರಾತ್ರಿ ಮಾಡತ್ತಾರು, ಇನ್ನೂ ತುಡುಗಲೆ ನಡೆದವಂತ ಆರೋಪಗಳು ಬರತ್ತಾವೆ. ಯಾಕಂದ್ರೆ ಒಮ್ಮೆಗೆ ಅವ್ರಿಗೆ ಹಿಡಿತ ಸಿಗೋದು ಭಾಳ ಕಠಿಣ SP ಅವ್ರಿಗೆ. ಆದ್ರೆ ಅವ್ರ ಬಗ್ಗೆ ಭಯ ಅಂತೂ ಐತೆ. ಬೆಳಗಾವಿ ಜಿಲ್ಲಾದಾಗ ನೌಕರಿ ಮಾಡಿದ್ರೆ ರಾಜ್ಯದ ಎಲ್ಲಿ ಬೇಕಾದಲ್ಲಿ ಮಾಡ್ಬೋದು. ರಾಮರಾಜನ್ ಸಾಹೇಬ್ರ ಬಗ್ಗೆ ಇಡೀ ಜಿಲ್ಲೆ ಎಲ್ಲ ಪೊಲೀಸ್ ಅಧಿಕಾರಿಗೆ ಈ ಕಾನೂನು ಬಾಹಿರ ಚಟುವಟಿಕೆ ಮಾಡುವಂಥ ವ್ಯಕ್ತಿಗಳಿಗೆ ಅವ್ರ ಬಗ್ಗೆ ತಿಳುವಳಿಕೆ ಐತೆ. ಆದರೆ ಅದು ಇನ್ನೂ ಪೂರ್ಣ ಪ್ರಮಾಣದಾಗ ಆಗಬೇಕು. ಯಾಕಂದ್ರೆ ಇಸ್ಪೀಟ್ ಆಯ್ತು, ಗಾಂಜಾ ಆಯ್ತು, ಗ್ಯಾಮ್ಲಿಂಗ್ ಆಯ್ತು, ಪೆಟ್ರೋಲ್ ತುಡುಗ ಆಯ್ತು, ಅಥವಾ ಈ ಅನೇಕ ಜನ ಈ ಸರಗಳ್ಳತನ ಆಯ್ತು, ಉಸುಕ ಆಯ್ತು, ಇಲ್ಲಿಗಲ್ ಮೈನಿಂಗ್ ಆಯ್ತು, ಇಂಥವೆಲ್ಲ ಏನದಾವಲ್ಲ ಅದನ್ನು ಹತೋಟಿ ತರಕ್ಕೆ ರಾಮರಾಜನ್ ಅವ್ರು ಗುದ್ದಾಡಬೇಕು. ಅದಕ್ಕೆ ಅವ್ರ ಜೊತೆ ಪತ್ರಿಕೆ ನಮ್ಮ ವಾಹಿನಿ ಕೂಡ ಅವರಿಗೆ ಸಾಥ್ ಕೊಡ್ತೈತಿ. ಎಲ್ಲೆಲ್ಲ ಏನೇನು ಇಲ್ಲಿಗಲ್ ಅದಾವು ಮತ್ತು ಯಾವ್ಯಾವ ಪೊಲೀಸ್ ಸ್ಟೇಷನ್ನ ಯಾರ್ಯಾರು ಕಂಟ್ರೋಲ್ ಮಾಡ್ತಾರೋ ಅದ್ರ ಮಾಹಿತಿಯನ್ನು ಕೊಡ್ತೇವೆ. ಟೋಟಲ್ ಪೊಲೀಸ್ ಇಲಾಖೆ ಕೆಲವೊಂದು ಅಂಕ್ಯ ಅಲ್ಲಿ ಯಾರು SP ಅವರು ಸಂಬಂಧ ಇಲ್ಲ, IG ಅವ್ರ ಸಂಬಂಧ ಇಲ್ಲ, ಕಮಿಷನರ್ ಸಂಬಂಧ ಇಲ್ಲ ಅನ್ನುವಂಗೆ ಬೆಳಗಾವಿ ಜಿಲ್ಲಾದಾಗ ಒಂದು 5-6 ಪೊಲೀಸ್ ಸ್ಟೇಷನ್ ಅದಾವ. ಅದ್ರದ್ದು ಮಾಹಿತಿ ಕೊಡ್ತೇವೆ ನಾವು. ಅಲ್ಲಿಯೂ ಅವ್ರ ವಿಸಿಟ್ ಮಾಡಬೇಕು. ಒಟ್ಟಾರೆ ಇಲ್ಲಿಂದ ಒಳ್ಳೆಯ ಹೆಸರು ತೊಗೊಂಡು ರಾಮರಾಜನ್ ಅವ್ರು ಹೋಗಬೇಕು. ಕೂಡಲೇ ತಮಗೆ ಭೇಟಿಯಾಗಿ ಒಂದು ಸ್ವಲ್ಪ ನಾವು ಜಿಲ್ಲೆ ಬಗ್ಗೆ ತಮಗೆ ಮಾಹಿತಿ ಹೇಳ್ತೇವೆ. ತಾವು ಆದಷ್ಟು ದಕ್ಷತೆಯಿಂದ, ಪ್ರಾಮಾಣಿಕೆಯಿಂದ ಬೆಳಗಾವಿ ಜಿಲ್ಲೆಯ ಒಂದು ಜನರ ಒಂದು ನಂಬಿಕೆ ಏನೈತೆ ಪೊಲೀಸ್ ಇಲಾಖೆ ಮ್ಯಾಗ ಅದನ್ನು ಉಳಿಸ್ಕೊಂಡು ಹೋಗ್ಬೇಕಂತ ಜನ ಹೇಳಿದ್ ನಿಮ್ಮ ಮುಂದೆ ಹೇಳ್ತೇನೆ. ನಮಸ್ಕಾರ. ಫಸ್ಟ್ ಅನಲೈಸ್ ಮಾಡ್ತೀವಿ ಮತ್ತು ಪ್ರತಿಯೊಂದು ಸ್ಟೇಷನ್ಲಿ ಆಫೀಸರ್ಸ್ ಪರಿಚಯ, ಪರ್ಸನಲಿ ಬಂದು ನೋಡಿ ಆಫೀಸರ್ ಪರಿಚಯ ಮಾಡೋದು ಮತ್ತು ಸ್ಟಾಫ್ ಕಡೆ ಇಂಟ್ಯಾಕ್ಟ್ ಮಾಡೋದು, ಅವ್ರಿಗೆ ಎಷ್ಟು ಮಟ್ಟಕ್ಕೆ ಅವರು ಮಾನಿಟರ್ ಮಾಡ್ತಾರೆ. ಒಂದು ಫಸ್ಟ್ ಲೆವೆಲ್ ಆಫ್ ಸೂಪರ್ವಿಷನ್ ಇದು. ಇಮಿಡಿಯೇಟ್ಲಿ ಈಗ ಏನು ನಡ್ತಾ ಇದೆ ಜಿಲ್ಲೆ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಆ ಜಾಗಕ್ಕೆ ಹೋಗುವಾಗ ಅಲ್ಲಿ ಜಾಗ್ರಫಿ ಹೆಂಗಿರ್ತದೆ, ಏರಿಯಾ ವೈಸ್ ಎಷ್ಟು ದೊಡ್ಡದು, ಇದೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೂ ಪ್ರತಿ ಸ್ಟೇಷನ್ ಕೂಡ ವಿಸಿಟ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಇವತ್ತು 16ನೇ ಸ್ಟೇಷನ್ ಇದೆ. ಉಳಿದ ಎಲ್ಲ ಸ್ಟೇಷನ್ ಕೂಡ ಪರ್ಸನಲಿ ವಿಸಿಟ್ ಮಾಡ್ತೀನಿ. ಸೊ ಈ ವಿಸಿಟ್ ಮುಗಿದಾದ್ಮೇಲೆ ಪ್ರತಿ ತಾಲೂಕು ಹೆಡ್ ಕ್ವಾರ್ಟರ್ಸ್ ಇರುತ್ತೆ. ಸೊ ಬಂದು ಜನರ ಸಮಸ್ಯೆ ಜನರ ಕಡೆ ಮಾತಾಡಿ ಅವ್ರಿಗೆ ಏನು ಇಲ್ಲಿ ಲೋಕಲ್ ಏನು ಸಮಸ್ಯೆ ಇರ್ತದೆ, ಪೊಲೀಸನ್ನ ಯಾವುದನ್ನು ಕಂಟ್ರೋಲ್ ಮಾಡಬೇಕು, ಯಾವ ಇಶ್ಯೂಸ್ ಇದೆ, ಇದ್ರ ಬಗ್ಗೆ ಅವ್ರ ಕಡೆ ಜನರ ಕಡೆ ಮಾತಾಡಿ ಮತ್ತು ಅದು ನಿರ್ಧಾರವನ್ನು ತಗೊಳ್ತೀವಿ. ಈಗ ಕಿರಾಣಿ ಅಂಗಡಿಗಳಲ್ಲಿ ವಾಟರ್ ಬಾಟಲ್ ಎಲ್ಲ ಸಿಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ವಾಟರ್ ಬಾಟಲ್ ಮಾತ್ರ ಮಾಡ್ತಾ ಇದ್ದಾರೆ ಸರ್ ಇಲ್ಲಿಗಲ್ ಆಗಿ. ಅದಕ್ಕೆ ತಮ್ಮ ಇಲಾಖೆಯಿಂದ ಯಾವ ರೀತಿ ಒಂದು ಕ್ರಮ ವಹಿಸ್ತೀರಿ ಈಗಾಗಲೇ? ಮತ್ತೆ ಏನ್ ಮಾಡ್ತಾ ಇದ್ದಾರೆ ಅದೇ ವಿಷಯವಾಗಿ
ರೈತ ಸಂಘಟನೆಯವರು ಕೂಡ ಪ್ರತಿಭಟನೆ ಮಾಡುವ ಹಂತಕ್ಕೆ ಹೋಗ್ಬಿಟ್ಟಿದ್ದಾರೆ. ಸೊ ಈಗ ನಿಮ್ಮ ಗಮನಕ್ಕೆ ತಗೊಂಡ್ ಬಂದಿದ್ದೀರಿ. ಈಗ ನಾನು ಆಲ್ರೆಡಿ ಸೂಚನೆ ಕೊಟ್ಟಿದ್ದೀನಿ. ಪರ್ಟಿಕ್ಯುಲರ್ಲಿ ಒಂದು ಎಕ್ಸೈಸ್ ರೈಡ್, ಮಾದಕ ವಸ್ತುಗಳು, ಕ್ಲಬ್ ಮತ್ತು ಮರಳ ವಿಚಾರ ಇದು ಎಲ್ಲಿ ನಡೀತದೆ ಅಂದ್ರೆ ಕೂಡ ನೀವು ಪತ್ರಕರ್ತರ, ಮಾಧ್ಯಮಿಕರು, ಸಾರ್ವಜನಿಕರು ನಮ್ಮ ಡಿಸ್ಟಿಕ್ ಪೇಜ್ SP ಪೇಜನ್ನು ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಫೇಸ್ಬುಕ್ ಇರಲಿ, ಇನ್ಸ್ಟಾಗ್ರಾಮ್ ಇರಲಿ, ಟ್ವಿಟರಲ್ಲಿ ನೀವು ಶೇರ್ ಮಾಡಿ ಎಲ್ಲಿ ಏನು ನಡೀತಾ ಇದೆ ಅಂದ್ರೆ ಮಾಹಿತಿ ಕೊಡ್ತಾರೆ ಅಂದ್ರೆ ಕೂಡ ನಾವು ಪರ್ಸನಲ್ ಆಗಿ ಮಾನಿಟರ್ ಮಾಡಿ ಅಲ್ಲಿ ಏನು ನಡೀತಾ ಇದೆ ಅಂದ್ರೆ ನಮ್ಮ ಗಮನಕ್ಕೆ ಬರ್ತದೆ. ಅವಾಗ ಸ್ಟೇಷನ್ ಅಲ್ಲಿ ಕೂಡ ನಾವು ಪ್ರಶ್ನೆ ಮಾಡ್ತೀವಿ, ಯಾಕೆ ಇದು ನಡೀತಾ ಇದೆ ಅಂದ್ರೆ ಅದು ಪ್ರಶ್ನೆ ಮಾಡ್ತೀವಿ. ಗಮನಕ್ಕೆ ತಗೊಂಡು ಬಂದಿದ್ದೀರಿ, ಸೂಚನೆ ಕೊಡಲಾಗಿದೆ. ಮುಂದುವರಿಯುವ ಸಂದರ್ಭದಲ್ಲಿ ನೀವು ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ನಿಮ್ಮ ಹೆಸರಲ್ಲಿ ಹಾಕೋದು ಬೇಕಾಗಲ್ಲ. ಯಾವುದೋ ಒಂದು ಗೋಸ್ಟ್ ಅಕೌಂಟ್ ಅಂದ್ರೆ ಹೇಳ್ತೀವಿ. ಸೊ ಗೋಕಾಕ್ ಬಾಯ್ಸ್ ಯಾವುದೋ ಒಂದು ಹೆಸರು, ಎನಿ ಹೆಸರು ಇಟ್ಕೊಳ್ಳಿ, ಯಾವುದೋ ಒಂದು ಹೆಸರಿನಿಂದ ಕೂಡ ನೀವು ಇಂಥ ಅನಾಮಧೇಯ ಐಡಿಗಳಿಂದ ನೀವು ಕಳಿಸ್ತೀರಂದ್ರೆ ಕೂಡ ಪರ್ಟಿಕ್ಯುಲರ್ ಮಾಹಿತಿ ಅದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ.